ಶ್ರೀಚಂದನ ಸಿರಿ ಪ್ರೊಡಕ್ಷನ್ಸ್ ವೀಕ್ಷಕರಿಗೆಲ್ಲರಿಗೂ ನಮಸ್ಕಾರ. ಇದು ಉದ್ಯೋಗ ಮಾಲೆ ಬುಲೆಟಿನ್. ಈ ದಿನದವರೆಗೂ ಯಾವ ಯಾವ ಸರ್ಕಾರಿ ಉದ್ಯೋಗಗಳಿವೆ ಎಂಬ ಮಾಹಿತಿಯನ್ನು ನಾವು ನೀಡುತ್ತಿದ್ದೇವೆ. ಕೆಪಿಎಸ್ಸಿಯಿಂದ ಪಿಡಿಒ ಒಟ್ಟು 150 ಪ್ಲಸ್ 97 ಹೈದರಾಬಾದ್ ಕರ್ನಾಟಕ ಪೋಸ್ಟ್ಗಳು. ವಿದ್ಯಾರ್ಹತೆ ಯಾವುದೇ ಡಿಗ್ರಿ ಮುಗಿಸಿರಬೇಕು. ವಯೋಮಿತಿ 18ರಿಂದ 35 ವರ್ಷಗಳು. ನಾವು ಕಳೆದ ಬುಲೆಟಿನ್ಗಳಲ್ಲಿ ತಿಳಿಸಿದ ಕೆಪಿಎಸ್ಸಿಯಲ್ಲಿನ ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಅಥವಾ ಕೆಎಎಸ್ ಹುದ್ದೆಗೆ ನೀವೇನಾದರೂ ಪ್ರೊಫೈಲ್ ಕ್ರಿಯೇಟ್ ಮಾಡಿಸಿದ್ದರೆ ಅದೇ ಪ್ರೊಫೈಲ್ ಇಟ್ಟುಕೊಂಡು ಈ ಪಿಡಿಒ ಜಾಬ್ಗೂ ಸಹ ನೀವು ಅಪ್ಲೈ ಮಾಡಬಹುದಾಗಿದೆ. ಪ್ರೊಫೈಲ್ ಕ್ರಿಯೇಟ್ ಮಾಡಿ ಅಪ್ಲೈ ಮಾಡುವುದಾದರೆ ನಮ್ಮ ಶುಲ್ಕ 150 ರೂಪಾಯಿ ಆಗಿರುತ್ತದೆ. ಈಗಾಗಲೇ ಪ್ರೊಫೈಲ್ ಕ್ರಿಯೇಟ್ ಆಗಿದ್ದರೆ 80 ರೂಪಾಯಿ ಆಗಿರುತ್ತದೆ. ನಾವು ಇತ್ತೀಚೆಗೆ ಶುರು ಮಾಡಿರುವ ವಾಟ್ಸಪ್ ಸರ್ವಿಸ್, ಅಂದರೆ ವಾಟ್ಸಪ್ ಮೂಲಕ ನಿಮ್ಮ ಡಾಕ್ಯುಮೆಂಟ್ಗಳನ್ನು ಹಾಗೂ ವಿವರಗಳನ್ನು ಪಡೆದುಕೊಂಡು ಅಪ್ಲೈ ಮಾಡುವುದಾದರೆ ಇದಕ್ಕೆ ರೂಪಾಯಿ 50 ಹೆಚ್ಚುವರಿ ಶುಲ್ಕವನ್ನು ಪಡೆದುಕೊಂಡು ನಾವು ನಿಮಗೆ ಅಪ್ಲೈ ಮಾಡಿಕೊಡಲಿದ್ದೇವೆ. ಕೆಪಿಎಸ್ಸಿ ಡಿಪಾರ್ಟ್ಮೆಂಟ್ನವರ ಅಪ್ಲಿಕೇಶನ್ ಶುಲ್ಕ ಎಂದಿನಂತೆ ಜನರಲ್ಗೆ 600 ರೂಪಾಯಿ, ಒಬಿಸಿಗೆ 300 ರೂಪಾಯಿ ಹಾಗೂ SC ST ಕ್ಯಾಟಗರಿ 1ಗೆ ಯಾವುದೇ ಶುಲ್ಕ ಇರುವುದಿಲ್ಲ. ವಾಟ್ಸಪ್ನಲ್ಲಿ ನಿಮಗೆ ಅಪ್ಲೈ ಮಾಡಿಕೊಡುವುದಾದರೆ ನಮ್ಮ ಒಟ್ಟಾರೆ ಶುಲ್ಕವನ್ನು ಕೆಂಪು ಫಾಂಟ್ನಲ್ಲಿ ದಪ್ಪ ಅಕ್ಷರದಲ್ಲಿ ಈ ರೀತಿ ನಮೂದಿಸಿರುತ್ತೇವೆ, ನೀವು ಗಮನಿಸಬಹುದು. ಕೆಪಿಎಸ್ಸಿ ಸಂಸ್ಥೆಯಿಂದಲೇ ಕರೆದಿರುವ ಗ್ರೂಪ್ ಬಿ ಹುದ್ದೆಗಳು ಬಿಬಿಎಂಪಿ, ಜಲಸಂಪನ್ಮೂಲ, ಸರ್ವೆ, ಸೋಷಿಯಲ್ ವೆಲ್ಫೇರ್, ಕಾಮರ್ಸ್ ಮತ್ತು ಇಂಡಸ್ಟ್ರಿ. ಈ ಡಿಪಾರ್ಟ್ಮೆಂಟ್ಗಳಲ್ಲಿ ಇಂಜಿನಿಯರ್ಗಳಿಗೆ ಹಾಗೂ ಕೆಲ ಜಾಬ್ಗಳು ಡಿಗ್ರಿಯವರಿಗೂ ಸಹ ಕರೆದಿರುತ್ತಾರೆ. ಈ ಎರಡೂ ಹುದ್ದೆಗಳು ಅಂದರೆ ಪಿಡಿಒ ಹಾಗೂ ಗ್ರೂಪ್ ಬಿ ಹುದ್ದೆಗಳನ್ನು ಅಪ್ಲೈ ಮಾಡಲು ಕಡೆಯ ದಿನಾಂಕ 15/5/2024 ಆಗಿರುತ್ತದೆ. ಕೆಪಿಎಸ್ಸಿ ಸ್ಟೇಟ್ ಆಡಿಟ್ ಡಿಪಾರ್ಟ್ಮೆಂಟ್ನಲ್ಲಿ MCOM ಹಾಗೂ MBA ಮಾಡಿರುವವರಿಗೆ ನಾವು ಹಿಂದಿನ ಬುಲೆಟಿನ್ನಲ್ಲಿ ತಿಳಿಸಿರುವಂತೆ ಜಾಬ್ಗಳನ್ನು ಕರೆದಿದ್ದರು. ಇದಕ್ಕೆ ಕಡೆಯ ದಿನಾಂಕ 17/4/2024 ಆಗಿರುತ್ತದೆ. ಮುಂದಿನ ಮುಖ್ಯವಾದ ಜಾಬ್ ವಿಲೇಜ್ ಅಕೌಂಟೆಂಟ್. ಕೆಇಎ ಸಂಸ್ಥೆಯಿಂದ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಹುದ್ದೆಗಳು. ಒಟ್ಟು 1000 ಪೋಸ್ಟ್ಗಳು. ಕ್ವಾಲಿಫಿಕೇಶನ್ ಸೆಕೆಂಡ್ PUC ಆಗಿರುತ್ತದೆ. ಡಿಪ್ಲೊಮಾ ಹಾಗೂ ITI ಮಾಡಿರುವವರು ಸಹ ಇದಕ್ಕೆ ಅಪ್ಲೈ ಮಾಡಬಹುದಾಗಿದೆ. ಆದರೆ ಇವರುಗಳು NIOS ನಿಂದ ಒಂದು ಭಾಷಾ ಹಾಗೂ ಒಂದು ಶೈಕ್ಷಣಿಕ ವಿಷಯವನ್ನು ಪಾಸ್ ಮಾಡಬೇಕಾಗಿರುತ್ತದೆ. ವಯೋಮಿತಿ 18ರಿಂದ 35 ವರ್ಷಗಳು. ತಮ್ಮ ಸರ್ವಿಸ್ ಶುಲ್ಕ 100 ರೂಪಾಯಿ ಆಗಿರುತ್ತದೆ. ಬೇಕಾಗುವ ಡಾಕ್ಯುಮೆಂಟ್ಗಳೆಂದರೆ ಇಮೇಲ್ ID ಮತ್ತು ಫೋನ್ ನಂಬರ್, SSLC ರಿಜಿಸ್ಟರ್ ನಂಬರ್, ಆಧಾರ್ ನಂಬರ್, ಕ್ಯಾಸ್ಟ್ ಸರ್ಟಿಫಿಕೇಟ್ನ RD ನಂಬರ್ ಮತ್ತು ಆನ್ಯುಯಲ್ ಇನ್ಕಮ್. PUC ಅಥವಾ ಡಿಪ್ಲೊಮಾದಲ್ಲಿ ಒಟ್ಟು ಹಾಗೂ ಪಡೆದ ಅಂಕಗಳು. ಸ್ಕ್ಯಾನ್ ಮಾಡಲು ಬೇಕಾಗುವ ಡಾಕ್ಯುಮೆಂಟ್ಗಳು ಫೋಟೋ ಮತ್ತು ಸಿಗ್ನೇಚರ್. ಡಿಪಾರ್ಟ್ಮೆಂಟ್ನವರ ಶುಲ್ಕ ಜನರಲ್ ಮತ್ತು OBCಗೆ 750 ರೂಪಾಯಿ ಆಗಿರುತ್ತದೆ. SC ST ಕ್ಯಾಟಗರಿ 1ಗೆ 500 ರೂಪಾಯಿ ಆಗಿರುತ್ತದೆ. ಈ ಅಪ್ಲಿಕೇಶನ್ಗೆ ಕಡೆಯ ದಿನಾಂಕ 4/5/2024 ಆಗಿರುತ್ತದೆ. ಮುಂದಿನ ಮುಖ್ಯವಾದ ಜಾಬ್ ರೈಲ್ವೆ RPFನಲ್ಲಿ ಕಾನ್ಸ್ಟೇಬಲ್. ಒಟ್ಟು 4208 ಪೋಸ್ಟ್ಗಳು. ಸಬ್ ಇನ್ಸ್ಪೆಕ್ಟರ್ ಒಟ್ಟು 452 ಪೋಸ್ಟ್ಗಳು. ಕಾನ್ಸ್ಟೇಬಲ್ಗೆ ವಿದ್ಯಾರ್ಹತೆ SSLC ಆಗಿದ್ದರೆ ಸಬ್ ಇನ್ಸ್ಪೆಕ್ಟರ್ಗೆ ಡಿಗ್ರಿ ಮಾಡಿರಬೇಕಾಗುತ್ತದೆ. ವಯೋಮಿತಿ 18ರಿಂದ 28 ವರ್ಷಗಳು. ಸಬ್ ಇನ್ಸ್ಪೆಕ್ಟರ್ಗೆ ಕನಿಷ್ಠ ವಯೋಮಿತಿ 20 ವರ್ಷಗಳು. ಈ ಅಪ್ಲಿಕೇಶನ್ ಹಾಕಲು ಕಡೆಯ ದಿನಾಂಕ 14/5/2024 ಆಗಿರುತ್ತದೆ. SSC ಡಿಪಾರ್ಟ್ಮೆಂಟ್ನಲ್ಲಿ ಜೂನಿಯರ್ ಇಂಜಿನಿಯರ್, ಸಿವಿಲ್, ಮೆಕ್ಯಾನಿಕಲ್ ಅಥವಾ ಎಲೆಕ್ಟ್ರಿಕಲ್, ಇದರಲ್ಲಿ ಡಿಪ್ಲೊಮಾ ಅಥವಾ BE ಮಾಡಿರಬೇಕಾಗುತ್ತದೆ. ಒಟ್ಟು 968 ಪೋಸ್ಟ್ಗಳು. ವಯೋಮಿತಿ 18ರಿಂದ 30 ವರ್ಷಗಳು. ಈ ಅಪ್ಲಿಕೇಶನ್ ಹಾಕಲು ಕಡೆಯ ದಿನಾಂಕ 18/4/2024 ಆಗಿರುತ್ತದೆ. ಇದೇ SSC ಡಿಪಾರ್ಟ್ಮೆಂಟ್ನಲ್ಲಿ PUC ಅವರಿಗೆ ಕಂಬೈನ್ಡ್ ಹೈಯರ್ ಸೆಕೆಂಡರಿ ಹುದ್ದೆಗಳನ್ನು ಕರೆದಿರುತ್ತಾರೆ. ಇದರಲ್ಲಿ ಪೋಸ್ಟ್ ಆಫೀಸ್ ಡಿಪಾರ್ಟ್ಮೆಂಟ್ನಲ್ಲಿನ ಲೋವರ್ ಡಿವಿಷನಲ್ ಕ್ಲರ್ಕ್, ಜೂನಿಯರ್ ಸೆಕ್ರೆಟರಿಯಲ್ ಅಸಿಸ್ಟೆಂಟ್, ಡೇಟಾ ಎಂಟ್ರಿ ಆಪರೇಟರ್ ಪೋಸ್ಟ್ಗಳನ್ನು ಕರೆದಿರುತ್ತಾರೆ. ಒಟ್ಟು 3712 ಪೋಸ್ಟ್ಗಳು.
ಕ್ವಾಲಿಫಿಕೇಷನ್ ಸೆಕೆಂಡ್ PUC ಅಥವಾ ಡಿಪ್ಲೊಮಾ ಮಾಡಿರಬಹುದು. ವಯೋಮಿತಿ 18 ರಿಂದ 27 ವರ್ಷಗಳು. ಅಪ್ಲಿಕೇಶನ್ ಹಾಕಲು ಕಡೆಯ ದಿನಾಂಕ 7/5/2024 ಆಗಿರುತ್ತದೆ. ನವೋದಯ ಡಿಪಾರ್ಟ್ಮೆಂಟ್ನಿಂದ ನಾನಾ ಬಗೆಯ ನಾನ್ ಟೀಚಿಂಗ್ ಜಾಬ್ಗಳನ್ನು ಕರೆದಿರುತ್ತಾರೆ. ಈ ಅಪ್ಲಿಕೇಶನ್ ಹಾಕಲು ಕಡೆಯ ದಿನಾಂಕ 30/4/2024 ಆಗಿರುತ್ತದೆ. ಈ ಎಲ್ಲ ಜಾಬ್ಗಳಿಗೂ ನೀವು ನಮ್ಮ ವಾಟ್ಸಪ್ ಸರ್ವಿಸ್ ಅನ್ನು ಉಪಯೋಗಿಸಿ ಅಪ್ಲೈ ಮಾಡಬಹುದಾಗಿದೆ. ವಾಟ್ಸಪ್ ಮೂಲಕ ಹೇಗೆ ಅಪ್ಲೈ ಮಾಡುವುದು ಎಂಬುದರ ಕುರಿತು ಒಂದು ಪ್ರತ್ಯೇಕವಾದ ವಿಡಿಯೋವನ್ನು ಮಾಡಿದ್ದೇವೆ. ಅದನ್ನು ನೀವು ಗಮನಿಸಬಹುದು. ಮುಂದೆ ಬರಲಿರುವ ಮುಖ್ಯವಾದ ಜಾಬ್ಗಳು: KPSCಯಲ್ಲಿ ಗ್ರೂಪ್ C ಹುದ್ದೆಗಳು, ಡಿಗ್ರಿ, PUC, ITI, ಡಿಪ್ಲೊಮಾ ಹೀಗೆ ಎಲ್ಲ ವಿದ್ಯಾರ್ಹತೆಗಳಿಗೂ ನಾನಾ ಡಿಪಾರ್ಟ್ಮೆಂಟ್ಗಳಿಂದ ಪೋಸ್ಟ್ಗಳನ್ನು ಕರೆಯಲಿದ್ದಾರೆ. ಇದು 29/4/2024 ಶುರುವಾಗಲಿದೆ. ಇದೇ KPSCಯಿಂದ RTO ಡಿಪಾರ್ಟ್ಮೆಂಟ್ನಲ್ಲಿ ಆಟೋಮೊಬೈಲ್ ಅಥವಾ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ನಲ್ಲಿ ಡಿಪ್ಲೊಮಾ ಅಥವಾ BE ಮಾಡಿರುವವರಿಗೆ ಜಾಬ್ಗಳನ್ನು ಕರೆಯಲಿದ್ದಾರೆ. ಇದಕ್ಕೆ LMV ಲೈಸೆನ್ಸ್ ಸಹ ಇರಬೇಕಾಗುತ್ತದೆ. ಇದು 22/4/2024 ಶುರುವಾಗಲಿದೆ. KEAಯವರು BDA ಡಿಪಾರ್ಟ್ಮೆಂಟ್ನಲ್ಲಿ BE ಅಥವಾ ಡಿಪ್ಲೊಮಾ ಮಾಡಿರುವವರಿಗೆ ಜಾಬ್ಗಳನ್ನು ಕರೆಯಲಿದ್ದಾರೆ. ಇದು 19/4/2024 ಶುರುವಾಗುವ ಸಾಧ್ಯತೆ ಇದೆ. ಅದೇ ರೀತಿ PMTCಯಲ್ಲಿ ಹಲವಾರು ದಿನಗಳಿಂದ ಎಲ್ಲರೂ ಕಾಯುತ್ತಿರುವ ಕಂಡಕ್ಟರ್ ಹುದ್ದೆ, ಸುಮಾರು 2,000ಕ್ಕೂ ಹೆಚ್ಚು ಪೋಸ್ಟ್ಗಳು. ಇದನ್ನು 19/4/2024 ಕಡೆಗೂ ಶುರುವಾಗುವ ಸಾಧ್ಯತೆ ಇದೆ. ಆದರೆ KEA ಸಂಸ್ಥೆಯವರು ಸಕಾಲಕ್ಕೆ ಅಪ್ಲಿಕೇಶನ್ಗಳನ್ನು ಶುರು ಮಾಡದೆ ವಿಳಂಬ ಮಾಡುವ ಸಾಧ್ಯತೆ ಇರುವುದರಿಂದ ನಾವು ಈ ಜಾಬ್ಗಳ ಬಗ್ಗೆ ಮುಂದಿನ ಬುಲೆಟಿನ್ನಲ್ಲಿ ಅಪ್ಡೇಟ್ ಮಾಡಲಿದ್ದೇವೆ. ಮುಂದಿನ ಬುಲೆಟಿನ್ ಅನ್ನು ನಿರೀಕ್ಷಿಸಿ. ವಂದನೆಗಳು.